ನಿನ್ನ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಶಬರರೆಲ್ಲ ಕಾಣುತ್ತಾ ಇದ್ದಾರೆ. ನೀನು ನನ್ನ ಪರಿಚಯಗಳು ಮುಂದಾಗುತ್ತಾ ಇದ್ದೀಯ. ಕೇಳು ಚದುರೆ ಮಧುರೆ ಒಡೆಯ, ನನ್ನ ಹೆಸರು ಕಂಸ ಮಹಾರಾಜ ಎನ್ನುವ ಹಾಗೆ. ಈಗಾಗಲೇ ದಿಕ್ಕುಗಿನೆಲ್ಲ ಕೈಗೊಂಡು ಎಲ್ಲ ಅರಸು ಮಕ್ಕಳಿಂದೆಲ್ಲ ಗಪ್ಪ ಕಾಣಿಕೆ ಪಡೆದು ಮಹಾಗಣನನ್ನು ಗೆಲ್ಲುವ ಉದ್ದೇಶದಲ್ಲಿ ಬಂದವ ನಾನು. ಮಧ್ಯ ಬದಲು ಸಿಕ್ಕಿದ್ದೀಯ. ನಿನ್ನ ನೋಡಿದ್ರೆ ಉತ್ತಮ ಕುಲದಲ್ಲಿ ಹುಟ್ಟಿದವರಾಗಿದ್ದೀಯ. ಅದಕ್ಕಾಗಿ ನಿನ್ನ ಪೂರ್ವಾಪರ ತಿಳ್ಕೊಳ್ಳಬೇಕೆಂಬ ಆಸೆ. ನೀನ್ಯಾರು? ನಿನ್ನ ತಂದೆ ತಾಯಿ ಯಾರು? ನಿನ್ನ ಹೆಸರೇನು? ಇಲ್ಲಿ ಉದ್ದೇಶ ಏನು? ಬಂದೆ ಮಗನ ಗೋಪನ ಮುಖದಂತೆ ಕಂಗೊಳಿಸುವಂತಹ ಸುಂದರವಾಗಿರುವಂತಹ ನಾಡು ಇದು ಮಗಧ ದೇಶ ಎನ್ನುವ ಹಾಗೆ ಕೇಳಿದ್ದೇನೆ. ಇದಕ್ಕೆ ಗಿರಿವೃತ್ತ ಪಟ್ಟಣ ಎನ್ನುವುದಾಗಿ ಇನ್ನೊಂದು ಹೆಸರುಂಟು. ಇಲ್ಲಿಗೆ ಅಧಿಕಾರಿ ಮಾಗಧನು ಅರಸರಾಗಿದ್ದಾನೆ. ಹೌದಾ? ಮಹಾಕಲಿ ಮಗಧೇಂದ್ರ ಎನ್ನುವುದಾಗಿ ನಮ್ಮ ಅಪ್ಪನನ್ನು ಕೊಂಡಾಡ್ತಾರೆ. ಜರೆಯುವಂತಹ ರಾಕ್ಷಸೆಯಿಂದ ಪುನರ್ಜನ್ಮ ಪಡೆದ ಕಾರಣ ಅವರಿಗೆ ಜರಾಸಂಧ ಎನ್ನುವಂತ ಇನ್ನೊಂದು ಹೆಸರು ಇದೆ. ಅವರಿಗೆ ಉಭಯ ಹೆಣ್ಣು ಮಕ್ಕಳು. ಯಾರು? ಅಸ್ಥಿ ಹಾಗೂ ಪ್ರಾಸ್ತಿ ಎನ್ನುವ ಹಾಗೆ ಹಿರಿಯವರಾಗಿರುವಂತಹ ಅಸ್ಥಿ ಅಂತ ಹೇಳಿದ್ರೆ ನಾನು. ಹೌದಾ? ನನ್ನ ತಂಗಿ ಆ ಕಡೆಯಲ್ಲಿದ್ದಾಳೆ. 5 ವರ್ಷ ತುಂಬಿದಾಗಲೇ ಗುರುಮಠವನ್ನು ಸೇರುವಂತ ನಾವು ಗುರುಗಳ ಶ್ರೀಮುಖದಿಂದ ಬಂದಿರುವಂತಹ ವಿದ್ಯೆಯನ್ನು ಕಲಿತು ಅರಮನೆಯನ್ನು ಸೇರಿದವರು. ಹಾಗೆ ಕಲಿತಿರುವಂತಹ ವಿದ್ಯೆ ಎಷ್ಟರ ಮಟ್ಟಿಗೆ ಸರಿ ಉಂಟು, ಅದು ಗುರಿ ಮುಟ್ಟುತ್ತದೋ ಇರುವಂತ ತಿಳಿಯೋಣ ಎಂಬ ಕಾರಣಕ್ಕಾಗಿ ಶಬರನ್ನು ಪುಳಿಂದರನ್ನು ಕಿರಾತರನ್ನು ಕೂಡಿಕೊಂಡು ನಾವು ವನವಿಹಾರ ಮೃಗಬೇಟೆ ಆಡುವುದಕ್ಕಾಗಿ ಬಂದವರು. ಬೇಟೆಯಾಡುತ್ತಾ ಮುಂದೆ ಹೋಗುವಾಗ ಮಾರ್ಗಕ್ಕೆ ಅಡ್ಡ ನಿಂತು ನೀನು ಪರಿಚಯಕ್ಕಾಗಿ ಪ್ರಶ್ನೆ ಮಾಡಿದಿ. ಜೊತೆಯಲ್ಲಿ ದಿಗ್ವಿಜಯಕ್ಕಾಗಿ ಬಂದಿರುವಂತ ಮಧುರೆಯ ದೊರೆ ಕವಸ. ಹೌದು, ನನ್ನಪ್ಪನನ್ನು ಗೆಲ್ಲಬೇಕಿರುವಂತ ಉದ್ದೇಶದಿಂದ ನೀನು ಇಲ್ಲಿಗೆ ಬಂದವನೇ. ನನ್ನಪ್ಪನ ವಿಚಾರ ಇವಾಗಲೇ ನಿನಗೆ ಹೇಳಿದ್ದೇನೆ. ಮಹಾ ಮಲ್ಲರಾಗಿರುವಂತ ಅವರನ್ನು ಗೆಲ್ಲುವ ಕಥೆ ಅಂತಿರಲಿ.
ಅವರ ಮಕ್ಕಳಾಗಿರುವಂತಹ ಈ ಅಸ್ಥಿ ಪ್ರಾಸ್ತಿಯನ್ನು ಗೆದ್ದು ಅಪ್ಪನನ್ನು ಗೆಲ್ಲಬಹುದು. ಏ ಲಲನ ಎನ್ನ ಶೌರ್ಯ ನನ್ನ ಶೌರ್ಯದ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ಹರಿಹರಾತ್ಯನೆ ಮುರಿದು ಬಂದರು ಸೋದರಲ್ಲ, ಮಹಾಪರಾಕ್ರಮಿ ನಾನು. ಆದ್ರೆ ನೀನು ಮಾದನ ಮಗಳಂತಾದ್ರೆ ಸಿಕ್ಕಿದ ಬಾರಿ ಉಳಿದಾಯ್ತು. ಮೂಗನ್ನು ಹಿಡಿದ ಮುಖ ಹೇಗೆ ಬರುವುದು? ಯುದ್ಧದಲ್ಲಿ ನಿಮ್ಮನ್ನು ಸೋಲಿಸಿದಂತಾದ್ರೆ ನಿಮ್ಮಪ್ಪ ಮಾವನವರು ಬರಲೇಬೇಕಲ್ವಾ? ನೋಡೋಣ. ಯಾವನಿ ಬಾ